ಸರ್, ಕನ್ನಡ ಜನತೆಗೆ ಒಂದು ನಂದು ನಮಸ್ಕಾರ. ಈ ಆಶ್ರಮದಿಂದ ಇರೋರು ಎಲ್ಲರದ್ದು ಒಂದು ನಮಸ್ಕಾರ. ಕನ್ನಡ ಜನತೆಗಳಿಗೆ ನಾವು ಕೇಳೋದೇನೆಂದರೆ, ಆಶ್ರಮ ಮೇಡಮ್ ನಡೆಸ್ತಾ ಇದ್ದಾರೆ ಒಬ್ಬರೇ ಆಗಿ. ಸುಮಾರು ಜನ ಇಲ್ಲಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ. ಕೈ ಕಾಲು ಯಾವುದು ವರ್ಕ್ ಆಗ್ದಂಗೆ ಎಲ್ಲರಿಗೂ ಇಲ್ಲಿ ಇಟ್ಕೊಂಡಿದ್ದಾರೆ ಸರ್. ನಮಗೆ ಇಲ್ಲಿಂದ ಆಟೋನಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ 500-600 ರೂಪಾಯಿ ಒಬ್ಬೊಬ್ರಿಗೆ ಹಾಸ್ಪಿಟ್ಲಿಗೆ ಕೊಡ್ತಾವ್ರೆ ಮೇಡಮು. ನಾವು ಇನ್ನೊಂದು ಏನಂದರೆ, ನಿಮಗೆ ಒಂದು ದಿನಕ್ಕೆ ದುಡಿಮೆ ನೀವು ಆಗದ್ರೂ ಒಂದು ವ್ಯಾನ್ ಎಲ್ಲರೂ ಸೇರಿ, ಎಲ್ಲ ಗ್ರೂಪ್ ಆದ ಒಂದು ಸೇರಿ ನಮ್ಗೆ ಒಂದು ವ್ಯಾನ್ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ವಿ ಆಟೋಗೆ ನಲ್ಲಿ ಬರೋ ಟೈಮ್ಗೆ. ಇವಾಗಲೂ ಅದೇ ಕರ್ಕೊಂಡು ನಮ್ಮದು ಆಶ್ರಮದಿಂದ ಒಂದು ವ್ಯಾನ್ ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೂ ಕೋಟಿ ಪುಣ್ಯ ಸಿಗ್ತದೆ. ನೋಡಿ, ಇಲ್ಲಿ ನನ್ನ ರೈಟ್ ಸೈಡ್ನಲ್ಲಿ ಹೆಣ್ಮಕ್ಳು ಪಾಪ ನಡೆಯೋಕ್ಕಾಗಲ್ಲ, ಅವ್ರಿಗೆ ಇಬ್ಬಿಬ್ರು ಹಿಡ್ಕೊಂಬಂದು ಕುಣಿಸಿ ಊಟ ಮಾಡಿಸೋ ಪರಿಸ್ಥಿತಿ ಇದೆ. ನಂದು ಎಡಕಾಲು ಸೆಟ್ ಹೋಗಿದೆ. ರೈಟ್ ಸೈಡ್ ಲೆಫ್ಟ್ ಸೈಡ್ನಲ್ಲಿ ಗಂಡಸಿದ್ದಾರೆ ಪಾಪ, ಕೈ ಕಾಲು ಎಲ್ಲ ಆಪ್ರೇಷನ್ಗಳಾಗಿ ಸುಮಾರು ಕಷ್ಟ ಆಗಿದ್ದಾರೆ. ಅವ್ರಿಗೊಂದು ಈ ನಮ್ಗೆ ಆಶ್ರಮಗೆ ಮೇಡಮ್ ಒಬ್ಬರೇ ಎಷ್ಟನ್ನು ನೋಡ್ತಾರೆ, ನಮ್ಮ ಕಷ್ಟ ಸುಖ ನೋಡಿ ಸುಖವಾಗಿ ನಮ್ಗೆ ಇಲ್ಲಿ ಇಟ್ಟವ್ರೆ. ಪ್ರತಿಯೊಂದು ವ್ಯವಸ್ಥೆ ಮಾಡ್ತಾಯಿದ್ದಾರೆ ನಮಗೆ ಹಿಂದೆ ಮುಂದೆ ಯಾರು ಬಂದು ನೋಡೋರಿಲ್ಲ. ಅದಕ್ಕೆ ನಾವು ಕನ್ನಡ ಜನತೆಗಳಿಗೆ ಹೇಳೋದೇನಂದ್ರೆ, ನಮಗೊಂದು ವ್ಯಾನ್ ವ್ಯವಸ್ಥೆ ಬೇಕು. ದಯವಿಟ್ಟು ನೀವು ದುಡಿಯೋರು ಎಷ್ಟೋ ದುಡಿತೀರೋ, ಒಂದೊಂದು ದಿನಕ್ಕೆ ದುಡಿಮೆ ಆಗಿಬಿಟ್ರೂ ನಮಗೊಂದು ವ್ಯಾನ್ ವ್ಯವಸ್ಥೆ ಆಗುತ್ತೆ. ಒಂದು 10 ಜನ ಸೇರಿಕೊಂಡ್ರೆ ಒಂದು ವ್ಯಾನ್ ಬರ್ತದೆ ಸರ್. ಕಳಕಳಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ನಾವು. ನಮಗೊಂದು ವ್ಯಾನ್ ವ್ಯವಸ್ಥೆ ಮಾಡಿಕೊಟ್ರೆ ಮುಂದೆ ನೀವು 1000 ರೂಪಾಯಿ ಆ ವ್ಯಾನ್ಗೆ ಹಾಕಿದ್ರೂ 10,000 ರೂಪಾಯಿ ದೇವ್ರಿಗೆ ಕೊಟ್ಟಂಗೆ ಹಂಗೆ ನಿಮ್ಗೆ ಪುಣ್ಯ ಸಿಗ್ತದೆ. ನಮ್ಮ ಪರಿಸ್ಥಿತಿ ನೋಡಿ ಎಲ್ಲರೂ ಸೇರಿ ಈ ವಿಡಿಯೋವನ್ನು ನೋಡಿ ನಮ್ಗೆ ಆಶ್ರಮಕ್ಕೆ ಒಂದು ವ್ಯಾನ್ ಕೊಡಿಸಿ. ಮೇಡಮು ಒಬ್ಬರು ಎಷ್ಟಂತ ಓಡಾಡ್ತಾರೆ, ಸುಮಾರು ಓಡಾಡ್ತವ್ರೆ. ನಮ್ಗೆ ಆಶ್ರಮನೂ ವ್ಯವಸ್ಥೆ ಮಾಡ್ತವ್ರೆ. ಬೇರೆ ಆಶ್ರಮ ಸೈಟ್ ನೋಡ್ತಾ ಇದ್ದಾರೆ, ನಮಗೆ ಸಿಟಿ ಒಳಗಡೆ ಇರೋಣ ಅಂತೇಳಿ ತುಂಬ ಅನುಕೂಲ ನಮಗೆ ಮಾಡಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಅನುಕೂಲಗಳು ಬೇಕು ನಮಗೆ. ನಿಮ್ಗೆ ಸಹಕಾರ ನಮಗೆ ಬೇಕು. ಬಡವ್ರ ಮಕ್ಕಳು ಇಲ್ಲಿ ತಂದೆ ತಾಯಿ ಇದ್ದಾರೋ, ಹೆಂಡತಿ ಮಕ್ಕಳಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಬಂದು ನೋಡೋವಂಥ ಪರಿಸ್ಥಿತಿನೂ ನಮ್ಗೆ ಯಾರೂ ಇಲ್ಲ. ಈ ಮೇಡಮ್ ಕರ್ಕೊಂಬನ್ನಿ, ನಮಗೆ ಅವರೇ ತಾಯಿ, ಅವರೇ ಅಕ್ಕ, ಎಲ್ಲ ಅವರಾಗಿ ನಮ್ಮ ಮಕ್ಕಳ ಥರ ಇಲ್ಲಿ ನೋಡ್ತಾ ಇದ್ದಾರೆ. ನಾವು ಕೇಳೋದು ಇಷ್ಟೇ, ಒಂದು ವ್ಯಾನ್ ವ್ಯವಸ್ಥೆ ಮಾಡಿಕೊಡಿ ಸರ್. ಕನ್ನಡ ಜನತೆಗೆ, ತಂದೆ ತಾಯಿಗೆ, ಪ್ರತಿಯೊಬ್ಬರು ನಾವು ಕನ್ನಡವ್ರಿಗೆ, ಮುಸ್ಲಿಮ್ ಅವ್ರಿಗೆ, ಪ್ರತಿಯೊಂದು ಇಲ್ಲಿ ಜಾತಿ ಭೇದದಲ್ಲಿ ಎಲ್ಲ ಜಾತಿಯವರು ಇಲ್ಲಿದ್ದಾರೆ. ನಮಗೆ ನಾನು ಮುಸ್ಲಿಮ್ ಆಗಿದ್ದೀನಿ, ಕನ್ನಡವರಿದ್ದಾರೆ, ಕ್ರಿಶ್ಚಿಯನ್ಗಳಿದ್ದಾರೆ, ದೂರದಿಂದ ಬಂದಿದ್ದಾರೆ. ತಮಿಳ್ನಾಡಿಂದ ಸಹಿತ ಇಲ್ಲಿದ್ದಾರೆ, ಮಂಗಳೂರಿಂದ, ಕೊಡಗಿಂದ ಇದ್ದಾರೆ, ಮೈಸೂರಿಂದ, ಎಲ್ಲ ಕಡೆ ಹೋಗಿ ಮೇಡಮ್ ನಾವು ನೋಡ್ತೀವಿ ನಿಮ್ಗೆ ಅಂತೇಳಿ ಕರ್ಕೊಂಬಂದು ನಮ್ಗೆ ಇಟ್ಟವ್ರೆ. ನಾವು ಕೇಳೋದು ಒಂದು, ದಯವಿಟ್ಟು ಇದು ಒಂದು ನಮ್ಗೆ ಸಹಕಾರ ಮಾಡಿ ವ್ಯಾನ್ ವ್ಯವಸ್ಥೆ ಮಾಡಿಕೊಡಿ ಸರ್. ಇದು ಯಾಕೆ ಕೇಳ್ತೀವಂದರೆ, ನಾವು ಮೇಡಮ್ ಆದರೆ ಮಾಡ್ತಾಯಿದ್ರು, ಈಗಲೇ ಇಷ್ಟು ಜನಕ್ಕೆ 30 ಜನಕ್ಕೆ ನಮ್ಗೆ ನೋಡ್ಬೇಕಂದ್ರೆ ಒಬ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ಪಾಪ ಅವ್ರ ಜೊತೆ ನಮ್ಮದು ಕಾಲು ಆಪ್ರೇಷನ್ ಆಗಿ ನಮ್ಮ ಫ್ರೆಂಡ್ ವಿಡಿಯೋ ಮಾಡೋರು, ಅವರು ಸಹ ಹಗಲು ರಾತ್ರಿ ನಮಗೆ ನೋಡ್ತಾವ್ರೆ. ಎತ್ಕೊಂಡೋಗಿ ಕುಣಿಸ್ತಾವ್ರೆ ಸರ್. ಅಂಥ ಪರಿಸ್ಥಿತಿಗೆ ಆಟೋ ಬಾಡಿಗೆನೂ ನಮ್ಗೆ ಜಾಸ್ತಿ ಆಗ್ತಾಯಿದೆ. ಮೇಡಮ್ಗೆ ಒಂದು ವ್ಯಾನ್ ವ್ಯವಸ್ಥೆ ಮಾಡಿಕೊಡಿ. ನಮ್ಮ ಇಡೀ ಸಂಘಟಕರವಾಗಿ ನಿಮ್ಗೆ ಋಣಿ ಆಗಿರ್ತೀವಿ ಸರ್ ನಾವು.